ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತು ನಮ್ಮ ಟ್ರಿಪ್ನ ಕೊನೆಯ ದಿನ. ಇವಾಗ ನಾವಿರುವಂಥದ್ದು ಸೌದತ್ತಿ ಯಲ್ಲಮ್ಮನ ಗುಡ್ಡ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಬೇಗ ಎದ್ದಿದ್ವಿ. ಒಂದು 6:30 ಎದ್ಬಿಟ್ಟು ಹೋಗಿ ಆಚೆ ನೋಡೋದು ತುಂಬ ನೇಚರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಬಟ್ ನಾವೆಲ್ಲ ರೆಡಿಯಾಗೋ ಬ್ಯುಸಿಯಲ್ಲಿದ್ವಿ. ವೀಡಿಯೋ ಅಂತ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ. ಯಾಕಂದರೆ ಅಲ್ಲಿಂದ ಇಲ್ಲಿ ಬರಬೇಕು ಅಂದರೆ 8 to 10 hours ಜರ್ನಿನೇ ಆಗುತ್ತೆ. ಸೆಂಟ್ರಲ್ಲಿ ಸ್ಟಾಪ್ ಎಲ್ಲ ತೊಗೊಂಡಾಗ ಲೇಟ್ ಆಗ್ತಾ ಇರುತ್ತಲ್ವ. ಅದಕ್ಕೆ ಬೇಗ ಮುಗಿಸ್ಕೊಳ್ಳೋಣ. ದೇವಸ್ಥಾನದಲ್ಲಿ ರಶ್ ಹೆಂಗಿದೆ ಏನೂ ಗೊತ್ತಿಲ್ಲ. ನಾವು ನೈಟ್ ಹೋಗೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಅವಾಗ ಹೋಗಿ ರೂಮ್ ಮಾಡಿಕೊಂಡು ಸ್ಟೇ ಆದ್ವಿ. ದೇವಸ್ಥಾನದಲ್ಲಿ ಹೆಂಗಿದೆ ರಶ್ ಅಂತೇನು ಗೊತ್ತಿರಲಿಲ್ಲ. ಬೇಗ ರೆಡಿ ಆಗಿಬಿಟ್ಟು ಹೋಗ್ಬಿಟ್ರೆ ಈಸಿ ಆಗುತ್ತೆ ಅಂತೆಲ್ಲ ರೆಡಿ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿದ್ದೀವಿ. ರೂಮ್ ಎಲ್ಲ ಏನೋ ವೆಕೇಟ್ ಮಾಡೋಕ್ಕೆ ಹೋಗಿಲ್ಲ. ಒಂದೇ ಸರಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಎಲ್ಲ ರೂಮ್ ವೆಕೇಟ್ ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಫಸ್ಟಿಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ರೂಮ್ ವೆಕೇಟ್ ಮಾಡ್ಕೊಂಡು ಹೋಗುವಂಥದ್ದು. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಗಾಳಿ ಮಾತ್ರ ತುಂಬ ಗಾಳಿ ಬೀಸ್ತಾಯಿತ್ತು. ತುಂಬ ಗಾಳಿ ಇದೆ ಅಲ್ಲಿ. ಬಟ್ ಅಷ್ಟೇ ಬಿಸಿಲು ಇದೆ. ಎಷ್ಟು ಗಾಳಿ ಇದೆಯೋ ಅಷ್ಟಕ್ಕಿಂತ ಜಾಸ್ತಿ ಬಿಸಿಲು ಆಗಿದೆ. ನಮಗಂತೂ ಆ ಬಿಸಿಲು ಧಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ನೈಟಲ್ಲಿ ತುಂಬ ಥಂಡಿ ಇರುತ್ತೆ ವೆದರು. ಮತ್ತು ಡೇಯಲ್ಲಿ ಮಾತ್ರ ತುಂಬ ಬಿಸಿಲಿತ್ತು. ಖಂಡಿತವಾಗ್ಲೂ ತಡ್ಕೊಳಕ್ಕಾಗಲಿಲ್ಲ. ಅಷ್ಟೊಂದು ಬಿಸಿ ನಮಗೆ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡ್ತಾ ಇದ್ವಿ. ನಾವು 1 kilometer ಅಷ್ಟು ಡಿಸ್ಟೆನ್ಸಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ಅಂದರೆ ದೇವಸ್ಥಾನ ಕೆಳಗಿತ್ತು. ನಾವು ಸ್ವಲ್ಪ ಮೇಲೆಗಡೆ ರೂಮ್ ಮಾಡ್ಕೊಂಡಿರ್ತೀವಿ 1 kilometer ಅಷ್ಟು ದೂರ. ಅಲ್ಲಿಂದ ಇವಾಗ ನಾವು ದೇವಸ್ಥಾನದ ಕಡೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ಟಿಫನ್ ಎಲ್ಲ ಮಾಡಬೇಕು ಅಂದರು ಮಕ್ಕಳು. ಅದಕ್ಕೋಸ್ಕರ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ಊರಲ್ಲಿ? ಸೌದತ್ತಿ ಯಲ್ಲಮ್ಮ. ಅಲ್ಲ ತಿನ್ನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತೀಯ? ಏಯ್ ಪಾಪ ಚಿನ್ನು. ದಾರಿ ಸಾಗಲಿ ಮುಂದೆ ಹೋಗಲಿ ಏನೋ ಮಾಡೋದು. ದೂರ ತೀರವ ಸೇರಲಿ ಬೀಸೋ ಗಾಳಿ. ಅಷ್ಟೇ ಗೊತ್ತು, ಮುಂದೆ ಬರಲ್ಲ. ಮಕ್ಕಳೆಲ್ಲ ಬೆಳಗ್ಗೆ ಟಿಫನ್ ಮಾಡಬೇಕು, ಹೊಟ್ಟೆ ಹಸಿವು ಅಂತ ಇದ್ರು. ಸರಿ ಮತ್ತೆ ಹೋಗಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ 12:30 12 ಹೇಗಿದ್ರು 12 ಆಗಿ ಹೋಗ್ಬಿಡುತ್ತೆ. ಮತ್ತು ಅಲ್ಲ ಸ್ವಲ್ಪ ತಿರುಗಾಡೋದಕ್ಕೂ ಸ್ವಲ್ಪ ಎನರ್ಜಿ ಬೇಕು ಅಂತಂದ್ಬಿಟ್ಟು ಸರಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಟಿಫನ್ಗೆ ಹೋಗಿದ್ವಿ. ಟಿಫನ್ ಮಾಡಿಕೊಂಡು ಮತ್ತೆ ದೇವಸ್ಥಾನದ ಕಡೆ ಹೊರಡುವಂಥದ್ದು. ದೇವಸ್ಥಾನ ಏನು ತುಂಬ ದೂರ ಇರಲಿಲ್ಲ, ಸ್ವಲ್ಪ ಹತ್ರದಲ್ಲೇ ಇತ್ತು. ಅಂದರೆ ನಾವು ಪಾರ್ಕಿಂಗ್ ಮಾಡಿರೋ ಹತ್ರನೇ ಇತ್ತು. ಸರಿ ಹಾಗೆ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ದೇವಸ್ಥಾನದ ಕಡೆಗೆ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಅಲ್ಲಿ ನೋಡೋದಕ್ಕೆ. ಆದರೆ ಬಿಸಿಲು ಮಾತ್ರ ಅಷ್ಟೇ ಜಾಸ್ತಿ ಇರುತ್ತೆ. ನಾವು ತುಂಬ ವರ್ಷದಿಂದ ಹೋಗಬೇಕು ಅಂತ ಅನ್ಕೊತಾ ಇದ್ವಿ. ಆದರೆ ಹೋಗೋಕ್ಕೆ ಆಗಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಂದು 3 ವರ್ಷದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಹಿಂಗೆ ಡಿಲೇ ಆಗ್ತಾನೆ ಬರ್ತಾಯಿತ್ತು. ಏನೋ ಒಂದು ರೀಸನ್ ಬರೋದು, ಹೋಗೋಕ್ಕಾಗ್ತಾ ಇರಲಿಲ್ಲ. ಫೈನಲಾಗಿ ಲಾಸ್ಟಲ್ಲಿ ಪ್ಲ್ಯಾನ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಏನೋ ಆಗೋದು, ಈ ರೀತಿಯಾಗಿ ಹೋಗ್ತಾಯಿತ್ತು. ಫೈನಲಾಗಿ ಈ ಸರಿ ಅಂತೂ ಫುಲ್ ಕಂಪ್ಲೀಟಾಗಿ ಹೋಗಲೇಬೇಕು ಅಂತ ಒಂಥರ ತುಂಬ ಗಟ್ಟಿಯಾಗಿ ಮಾಡಿಕೊಂಡು ಹೋಗಿರುವಂಥದ್ದು. ಯಾಕಂದರೆ ಮತ್ತೆ ಬಿಟ್ಟರೆ ಮತ್ತೆ ಸಿಗೋದಿಲ್ಲ ಟೈಮ್. ಮತ್ತು ಟೈಮ್ ಹಾಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಯಾವಾಗಲೂ ಅಷ್ಟೇ. ಅದನ್ನೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ಕೆಲವೊಂದು ಸರಿ ಈ ಥರ ಆಗೋದಂತೂ ಖಂಡಿತವಾಗ್ಲೂ ಆಗುತ್ತೆ. ಫೈನಲಾಗಿ ಇವತ್ತಂತೂ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಬಂದಿದ್ದೀವಿ. ಖಂಡಿತವಾಗ್ಲೂ ತುಂಬ ಖುಷಿ ಆಯಿತು ನನಗಂತೂ. ಇದು ಬಂದ್ಬಿಟ್ಟು ರೇಣುಕಾ ಯಲ್ಲಮ್ಮನ ಗುಡ್ಡ ಇರುತ್ತಲ್ವ, ಅದು ಮೇನ್ ಎಂಟ್ರೆನ್ಸು. ಇಲ್ಲಿ ದ್ವಾರಬಾಗಿಲು ಅಂತಾರಲ್ವ, ಆ ರೀತಿಯಾಗಿ ಹಾಕಿದ್ದಾರೆ. ಅಲ್ಲಿ ಹೋಗ್ತಾ ದಾರಿಯಲ್ಲೇ ಎಲ್ಲ ಪೂಜೆ ಸಾಮಾನು ಇರ್ಬೋದು, ಅರಿಶಿನ ಕುಂಕುಮ ಬಳೆ, ದೇವಿಗೆ ಏನೇನು ಬೇಕೋ ಅಮ್ಮನವ್ರಿಗೆ ಅದೆಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ನಮಗೆ. ಇಲ್ಲೇ ತೊಗೊಂಡು ಹೋಗುವಂಥದ್ದು. ನಾವು ಸಹ ಏನೇನು ಬೇಕು ಪೂಜೆಗೆ ಅದನ್ನೆಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಹಾಗೆ ಬಳೆಗಳು ಸಹ ಇತ್ತು. ಅಮ್ಮನವ್ರಿಗೂ ನಾವು ಬಳೆಗಳನ್ನ ತೊಗೊಂಡ್ವಿ. ಸರಿ ಹಾಗೆ ನಾವು 4 ಜನ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು 4 ಜನ ಸಹ ಬಳೆಗಳನ್ನ ಹಾಕಿಸ್ಕೊಂಡ್ವಿ. ಇವಾಗ ನೋಡ್ತಾ ಇರ್ಬೋದು ಮಡಿಲಕ್ಕಿ ಎಲ್ಲ ತುಂಬಿಸುವಂಥದ್ದು. ಬಟ್ ಹರಕೆ ಎಲ್ಲ ಇತ್ತು ಮಡಿಲಕ್ಕಿ ತುಂಬಿಸುವಂಥದ್ದು. ಅದಕ್ಕೋಸ್ಕರ ಮಡಿಲಕ್ಕಿ ಸಾಮಾನು ಸಹ ತೊಗೊಂಡಿದ್ದೀವಿ. ಇದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು ಅಂದರೆ ಸೌದತ್ತಿ ಯಲ್ಲಮ್ಮನಿಗೆ. ನಮ್ಗೆ ಇಲ್ಲೇ ಏನು ಗೊತ್ತಿಲ್ಲ, ಏನು ಹೆಂಗೆ ಯಾವ ರೀತಿ ಇರುತ್ತೆ ಇಲ್ಲಿ ದೇವಸ್ಥಾನ ಇರ್ಬೋದು ಪ್ರತಿಯೊಂದು ಸಹ. ಇದು ನಾವು ಫಸ್ಟ್ ಟೈಮ್ ಬಂದಿರುವಂಥದ್ದು. ಇದು ಬಂದ್ಬಿಟ್ಟು ನಾವು ಫ್ರೀ ದರ್ಶನಕ್ಕೆ ಹೋಗ್ತೀವಲ್ಲ ಅಲ್ಲಿರುವಂಥದ್ದು ಜಾಗ, ಅದು ನಾವು ನಿಂತ್ಕೊಂಡಿದ್ದು. ಸರಿ ನಾವು ಫ್ರೀ ದರ್ಶನಕ್ಕೆ ಹೋಗೋ ಹತ್ರ ನೋಡಿದ್ರೆ ಆ ಕಡೆಗೆ ಸ್ವಲ್ಪ ಕ್ಯೂ ಇತ್ತು. ಕೇಳಿದ್ದಕ್ಕೆ 1.5 hour 2 hour ಆಗುತ್ತೆ ದರ್ಶನ ಆಗೋದು ಅಂತಂದರು. ಸರಿ ಇಲ್ಲ ನಾವು ಬೇರೆ ಮತ್ತೆ ರಿಟರ್ನ್ ಬರಬೇಕು, ಬೇಗ ಹೊರಡಬೇಕು ಅಂದ್ಬಿಟ್ಟು ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ವಿ. ಸ್ಪೆಷಲ್ ದರ್ಶನ ಅಂದರೆ ಒಂದು 1/2 hour ಅಲ್ಲೆಲ್ಲ ನಮಗೆ ದರ್ಶನ ಮುಗಿದೋಯ್ತು. ಬೇಗನೆ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡಿನ ಸುತ್ತ ಬೇರೆ ನೋಡುವಂಥ ಪ್ಲೇಸಸ್ ಇತ್ತು ದೇವಸ್ಥಾನದ ಸುತ್ತ. ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ ಮುಂಚೆನೇ.
ನಾವು ಫಸ್ಟ್ ಟೈಮ್ ಹೋಗೋದ್ರಿಂದ ಅಷ್ಟೊಂದು ನಮಗೆ ಐಡಿಯಾ ಇಲ್ಲ ಎಲ್ಲೆಲ್ಲಿ ಏನಿದೆ ಏನಿಲ್ಲ ಅನ್ನೋದು. ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಐಡಿಯಾ ಇರುತ್ತೆ. ಇವಾಗ ಫಸ್ಟ್ ಟೈಮ್ ನೋಡ್ಕೊಂಬಂದಿದ್ವಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಐಡಿಯಾ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅಲ್ಲಿ ನೋಡ್ತಾ ಇರೋ ದೀಪದ ಸ್ತಂಭ ಎಲ್ಲ ಎಲ್ಲೆಲ್ಲಿ ಇಕ್ಕಿದ್ದಾರೆ ಅಂತ, ಅಲ್ಲೆಲ್ಲ ದೀಪಗಳು ಹಚ್ತಾರೆ ಅಂತ ಹೇಳ್ತಾಯಿದ್ರು ಕೆಲವೊಂದು ಟೈಮಲ್ಲಿ. ಬಟ್ ಇಲ್ಲಿ ಜಾತ್ರೆಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆಗಳೆಲ್ಲನೂ. ಇವಾಗ ಬಂದುಬಿಟ್ಟು ನಾವು ಸೌದತ್ತೆಲ್ಲಮ್ಮನ ದರ್ಶನ ಆಯಿತು. ಇವಾಗ ಇಲ್ಲಿ ಪರಶುರಾಮರ ದರ್ಶನ ಮುಗಿಸ್ಕೊಂಡು ಮತ್ತೆ ಬರ್ತಾ ಇದ್ದೀವಿ. ಇಲ್ಲೂ ಅಷ್ಟೇ, ಇಲ್ಲಿ ರೈಟ್ ಸೈಡ್ ಕಂಬ ಕಾಣಿಸುತ್ತಲ್ವ, ಇದ್ರ ಆಪೋಸಿಟ್ ಇರುವಂಥದ್ದೇ ಪರಶುರಾಮರ ಗುಡಿ. ಅಲ್ಲಿ ಸಹ ನಾವು ದರ್ಶನ ಮಾಡಿಕೊಂಡು ಮತ್ತೆ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇಲ್ಲೂ ಅಷ್ಟೇ ಎಲ್ಲಿ ನೋಡಿದ್ರು ಅರಿಶಿನ ಕುಂಕುಮ ಬಳೆ ಇದೇ ಇರುತ್ತೆ. ಆದರೆ ದೇವಿ ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ಹತ್ರ ಇರುತ್ತೆ, ಇಲ್ಲ ಅಂತ ಹೇಳೋಲ್ಲ. ಬಟ್ ಇಲ್ಲಿ ತುಂಬ ಶ್ರೇಷ್ಠವಾಗಿರೋದು ಆ ತಾಯಿಗೆ ಅರಿಶಿನ ಕುಂಕುಮ. ಅದರಿಂದ ಅದೇ ಅಂಗಡಿಗಳು ಇಲ್ಲಿ ತುಂಬ ಇರುವಂಥದ್ದು. ಇದು ಬಂದುಬಿಟ್ಟು ಕೊಳ ಇರುವಂಥ ಜಾಗ. ಇಲ್ಲಿ ಬಂದುಬಿಟ್ಟು ಅರಿಶಿನದ ಹೊಂಡ, ಕುಂಕುಮದ ಹೊಂಡ ಮತ್ತು ಎಣ್ಣೆ ಹೊಂಡ ಅಂತ 3 ಹೊಂಡ ಇರುತ್ತೆ. ಈ ಕೊಳಕ್ಕೆ ಹೋಗಬೇಕಾಗಿತ್ತು. ಫಸ್ಟ್ ನಾವು ಕೊಳದಲ್ಲಿ ಹೋಗಿ ಮತ್ತೆ ನಾವು ದೇವಿ ದರ್ಶನಕ್ಕೆ ಹೋಗಬೇಕಾಗಿತ್ತು. ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ವಿ. ಮತ್ತೆ ಹೋಗೋದು ಬೇಡ ಅಂತ ನಾವು ಸುಮ್ಮನೆ ಆಗಿಬಿಟ್ವಿ. ಆಚೆಯಿಂದ ನೋಡ್ಕೊಂಡು ಹಂಗೆ ಬಂದುಬಿಟ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಫಸ್ಟು ಹೊಂಡಕ್ಕೆ ಹೋಗಿ ಮತ್ತೆ ಅಲ್ಲಿಂದ ನಾವು ದೇವರ ದರ್ಶನಕ್ಕೆ ಹೋಗಬೇಕು. ಅದಾದಮೇಲೆ ಇಲ್ಲಿ ಮತ್ತೆ ಮನೆ ರೂಮ್ಗೆಲ್ಲ ಹೋಗಿ ವೆಕೇಟ್ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ವಿ. ಯಾಕಂದರೆ ಸ್ಯಾರೀಸಲ್ಲಿ ಇರೋಕ್ಕಾಗಲ್ಲ ಆ ಬಿಸಿಯಲ್ಲಿ, ಅದಕ್ಕೋಸ್ಕರ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಇವಾಗ ನಾವು ಬಂದಿರುವಂಥದ್ದು ಜಮದಗ್ನಿ ಮಹರ್ಷಿಗಳ ಗುಡಿ. ಇದು ಅಷ್ಟೇ, ನಾವು ಅಲ್ಲೇ ಸುತ್ತಮುತ್ತ ಸಿಗುತ್ತಿಲ್ಲ, ಅಲ್ಲಲ್ಲೇ ಪಕ್ಕದಲ್ಲೇ ಇದೆ. ಇವಾಗ ಜಮದಗ್ನಿ ಮಹರ್ಷಿಗಳ ಗುಡಿ ಹತ್ರ ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡಿಕೊಂಡು ಹೋಗುವಂಥದ್ದು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಸಿಗುವಂಥದ್ದು ಅವರು ಇನ್ನು ಮಿಕ್ಕಿದ 7 ಮಕ್ಕಳಿದ್ರಲ್ವ, ಆ 7 ಜನ ಮಕ್ಕಳದ್ದು ಗುಡಿ ಸಹ ಇದು ಪಕ್ಕದಲ್ಲೇ ಇದೆ. ಇಲ್ಲ ಪಕ್ಕದಲ್ಲೇ ಇರುತ್ತೆ. ಸ್ವಲ್ಪ ಬಿಸಿ ಅಷ್ಟೇ, ಓಡಾಡೋಕ್ಕೆ ಬಿಸಿಲು ಕಾಲಿಗೆ ಅಂಟ್ತಾ ಇರುತ್ತೆ, ಓಡಾಡೋಕ್ಕಾಗೋದಿಲ್ಲ. ಚಪ್ಪಲಿ ಹಾಕ್ಕೊಂಡು ಓಡೋದಕ್ಕೂ ಇಷ್ಟ ಆಗೋದಿಲ್ಲ ಅಂತ ದೇವಸ್ಥಾನಕ್ಕೆಲ್ಲ ಹೋದಾಗಲ್ವ, ಆದ್ದರಿಂದ ಚೆನ್ನಾಗಂತೂ ಇತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿ ನೇಚರ್ ಇರ್ಬೋದು, ನೋಡೋ ದೇವಸ್ಥಾನ ಇರ್ಬೋದು, ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಮಗೂ ಸಹ ಖುಷಿ ಆಯಿತು. ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಇವಾಗ ಕೊನೆಗೂ ಇದು ಕೈಗೂಡಿ ಬಂದಿರೋದ್ರಿಂದ ತುಂಬ ಖುಷಿ ಆಯಿತು ನಮಗೆ. ಆ್ಯಕ್ಚುಲಿ ಎಲ್ಲರೂ ಜೊತೇಲಿ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಜೊತೇಲಿ ಹೋಗಬೇಕು ಅಂದಾಗ ಹೇಗೇನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಏನೋ ಒಂದಾಗಿ ಹಿಂದೆ ಹೋಗೋದು ಮುಂದೆ ಹೋಗೋದು ಆ ಥರ ಬ್ರೇಕ್ ಆಗ್ತಾಯಿತ್ತು. ಈ ವರ್ಷ ಫೈನಲಿ ಅದು ನಮಗೆ ನೆರವೇರಿತು ಅಂತಲೇ ಹೇಳ್ಬೋದು. ಇಲ್ಲಿ ವಿಂಡ್ ಅಷ್ಟೇ ತುಂಬ ಹತ್ರ ಇರುತ್ತೆ. ವಿಂಡ್ ಹತ್ರ ಹೋಗಿ ಬಂದ್ವಿ ನಾವು. ತುಂಬ ವಿಂಡ್ ಸಹ ಹಾಕಿದ್ದಾರೆ ಇಲ್ಲೆಲ್ಲನೂ ಸುತ್ತಾನು ನೋಡ್ಬೋದು. ಇದೆಲ್ಲ ಪಾರ್ಕಿಂಗ್ ಏರಿಯಾ ಅಂತೆ. ಅಂದರೆ ಇಲ್ಲಿ ಜಾತ್ರೆ ಆಗುತ್ತಲ್ವ, ಯಲ್ಲಮ್ಮನ ಜಾತ್ರೆ, ಆವಾಗ ಹಾಕುವಂಥ ಪಾರ್ಕಿಂಗ್ಸು ಮತ್ತು ಅವಾಗೇನೋ ಶೆಡ್ಡೆಲ್ಲ ಹಾಕ್ಕೊತಾರಂತೆ. ಅದಕ್ಕೆಲ್ಲ ಇರುವಂಥ ಜಾಗ. ಎಷ್ಟೊಂದು ಜಾಗ ಇದೆ ಅಂದರೆ ತುಂಬಾ ಜಾಗ ಇದೆ. ಇಲ್ಲಿ ನೋಡ್ರೇ ಗೊತ್ತಾಗ್ಬೋದು ಜಾತ್ರೆ ಟೈಮಲ್ಲಿ ಹೆಂಗಿರುತ್ತೆ ಅಂತ. ತುಂಬಾ ಇದೆ. ಈ ಪಾರ್ಕಿಂಗ್ ಓಪನ್ ಕಾಣಿಸ್ತಾ ಇರೋ ಪ್ಲೇಸ್ ಎಲ್ಲನೂ, ಖಾಲಿ ಪ್ಲೇಸ್ ಎಲ್ಲನೂ ಸಹ ಬಂದುಬಿಟ್ಟೆಲ್ಲ ಗುಡಾರ ಅಂದರೆ ಶೆಡ್ ಹಾಕ್ಕೊಂಡಿರುವಂಥವ್ರು, ಪಾರ್ಕಿಂಗ್ ಮಾಡುವಂಥವ್ರು ತುಂಬಾ ಜನ ಇರ್ತಾರೆ ಅಂತ ಹೇಳ್ತಾಯಿದ್ರು. ತುಂಬಾ ದೊಡ್ಡದಾಗಿರುವಂಥ ಜಾಗ. ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲಿನ ಪರಿಸರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡೋಕೆ ಒಂಥರ ಕಣ್ಣಿಗೆ ಇಂಪಂತ ಅನಿಸುತ್ತೆ. ಬಟ್ ಬಿಸಿ ಮಾತ್ರ ಅಷ್ಟೇ ಜಾಸ್ತಿನೇ ಇರುತ್ತೆ. ಫೈನಲಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬಂದಿರುವಂಥದ್ದು ಹುಬ್ಬಳ್ಳಿಯಲ್ಲಿರುವಂಥ ಮಠ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ನಾವು ಬೆಂಗಳೂರು ಕಡೆ ಹೊರಟ್ವಿ. ನಾನು ವಿಡಿಯೋನ ಸಹ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಟ್ರಿಪ್ ಸಹ ಇಲ್ಲಿಗೆ ಮುಗೀತು. ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.